ಫಾರೆಕ್ಸ್ನ ಚಿನ್ನ ಮಾರಾಟದ ಸುದ್ದಿ ಸುಳ್ಳು ಎಂದ ಕೇಂದ್ರ ಸರ್ಕಾರ. ದೇಶದ ಬಂಗಾರದ ದಾಸ್ತಾನು ಸುರಕ್ಷಿತವಾಗಿದೆ ಎಂದು ಆರ್ಬಿಐ ಸ್ಪಷ್ಟನೆ. ಭಾರತೀಯ ರಿಸರ್ವ್ ಬ್ಯಾಂಕ್ ದೇಶದ ವಿದೇಶಿ ವಿನಿಮಯ ಮೀಸಲು ನಿಧಿಯನ್ನು ರಕ್ಷಿಸಲು ಸುಮಾರು $12 ಬಿಲಿಯನ್ ಮೌಲ್ಯದ ಚಿನ್ನವನ್ನ ಮಾರಾಟ ಮಾಡಿದೆ ಎನ್ನುವಂತಹ ಮಾಧ್ಯಮಗಳ ವರದಿಯನ್ನ ಕೇಂದ್ರ ಸರ್ಕಾರ ಮತ್ತು ಆರ್ಬಿಐ ಅಧಿಕೃತವಾಗಿ ತಿರಸ್ಕರಿಸಿದೆ. ಈ ವರದಿಯನ್ನ ಸಂಪೂರ್ಣವಾಗಿ ಸುಳ್ಳು ಎಂದು ಸ್ಪಷ್ಟಪಡಿಸಿರುವಂತಹ ಆರ್ಬಿಐ ದೇಶದ ಭೌತಿಕ ಚಿನ್ನದ ದಾಸ್ತಾನು 880.52 ಮೆಟ್ರಿಕ್ ಟನ್ಗಳನ್ನು ಹೊಂದಿದ್ದು ಇದು ಯಾವುದೇ ಬದಲಾವಣೆ ಇಲ್ಲದೆ ಸುರಕ್ಷಿತವಾಗಿದೆ ಅಂತ ತಿಳಿಸಿದೆ. ಬ್ಲೂಮ್ಬರ್ಗ್ ಎಂಬಂತಹ ಮಾಧ್ಯಮ ಸಂಸ್ಥೆಯು ಇತ್ತೀಚೆಗೆ ಈ ವರದಿಯನ್ನು ಪ್ರಕಟಿಸಿತ್ತು. ಪಶ್ಚಿಮ ಏಷ್ಯಾ ಸಂಘರ್ಷ ಮತ್ತು ಕಚ್ಚಾ ತೈಲ ಬೆಲೆ ಏರಿಕೆಯಿಂದ ರೂಪಾಯಿ ಮೌಲ್ಯದ ಕುಸಿತವನ್ನು ತಡೆಯಲು ಆರ್ಬಿಐ ಕಳೆದ 2 ವಾರಗಳಲ್ಲಿ ಭಾರೀ ಪ್ರಮಾಣದ ಚಿನ್ನವನ್ನ ಮಾರಾಟ ಮಾಡಿರಬಹುದು ಎನ್ನುವಂತಹ ವರದಿಯನ್ನ ಪ್ರಕಟಿಸಿತ್ತು. ಇದೇ ವರದಿಯನ್ನ ಇವತ್ತಿನ ಕನ್ನಡದ ಪ್ರಮುಖ ದಿನಪತ್ರಿಕೆ ಕೂಡ ಪ್ರಕಟ ಮಾಡಿತ್ತು. ಮಾಧ್ಯಮಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಸುದ್ದಿ ಹರಿದಾಡ್ತಾ ಇದ್ದ ಹಾಗೆ ಕೇಂದ್ರ ಸರ್ಕಾರದ ಅಧಿಕೃತ ಮಾಧ್ಯಮ ಸಂಸ್ಥೆ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಇದರ ಫ್ಯಾಕ್ಟ್ ಚೆಕ್ ನಡೆಸಿ ಈ ವರದಿಯನ್ನ ಸುಳ್ಳು ಅಂತ ಘೋಷಿಸಿದೆ. ಇಂತಹ ಸೂಕ್ಷ್ಮ ಆರ್ಥಿಕ ವಿಷಯಗಳ ಕುರಿತು ಸಾರ್ವಜನಿಕರು ಮಾಧ್ಯಮಗಳ ಸುಳ್ಳು ಸುದ್ದಿಗಳನ್ನು ನಂಬದೆ ಆರ್ಬಿಐ ನಿಯತಕಾಲಿಕವಾಗಿ ಬಿಡುಗಡೆ ಮಾಡುವಂತಹ ಅಧಿಕೃತ ಬುಲೆಟಿನ್ ಹಾಗೂ ಮಾಹಿತಿಗಳನ್ನ ಮಾತ್ರ ಫಾಲೋ ಮಾಡಬೇಕು ಅನ್ನೋದು ನಮ್ಮ ಆಶಯ.